ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಪ್ರಜ್ವಲ್ ರೇವಣ್ಣ ಅವರ ಬ್ಯಾರಕ್ನಲ್ಲಿ ಬಟ್ಟೆಗಳಿಂದ ಸುತ್ತಿಟ್ಟಂತಹ ಫೋನು, ಚಾರ್ಜರು, ನೋಟ್ಬುಕ್ಕು ಇದೆಲ್ಲ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ಎಲ್ರಿಗೂ ಕೂಡ. ಈಗ ಒಂದು ಪೆನ್ ಡ್ರೈವ್ ಕೂಡ ಸಿಕ್ಕಿತ್ತು. ಆ ಪೆನ್ ಡ್ರೈವ್ ಅಲ್ಲಿ ಏನೆಲ್ಲ ವಿಡಿಯೋ ಇತ್ತು, ಆ ವಿಡಿಯೋಗಳ ಸಂಖ್ಯೆ ಎಷ್ಟು, ಪೊಲೀಸರು ಹೇಳಿದಂತಹ ಡೀಟೇಲ್ಸ್ ಏನು ಗೊತ್ತಾ? ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ನಿಷೇಧಿತ ವಸ್ತು ಪತ್ತೆಯಾಗಿದೆ. ಕೇಸ್ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ಎಂ ನಾರಾಯಣ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಕುರಿತು ಸಂಪೂರ್ಣ ಮಾಹಿತಿ ನೋಡಿ. ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ನಿಷೇಧಿತ ವಸ್ತು ಅಂದ್ರೆ ಒಂದಷ್ಟು ವಸ್ತುಗಳನ್ನ ಬ್ಯಾರಕ್ಕಿಗೆ ತಗೊಂಡೋಗಂಗಿರಲ್ಲ, ಅದೆಲ್ಲ ನಿಷಿದ್ಧ ಅಂತ ಆಗಿರುತ್ತೆ. ಆದರೆ ಆ ವಸ್ತುಗಳೆಲ್ಲ ಸಿಕ್ಕಿದೆ, ಪತ್ತೆಯಾಗಿದೆ. ಕೇಸ್ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ಎಂ ನಾರಾಯಣ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ನಿಷೇಧಿತ ವಸ್ತುಗಳೆಲ್ಲ ಪತ್ತೆಯಾಗಿದೆ. ಈ ಕೇಸ್ ಸಂಬಂಧಪಟ್ಟಂತೆ ನಾರಾಯಣ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಅವರು, ಕಳೆದ 11ನೇ ತಾರೀಕಿನಂದು ಜೈಲಿನ ಮೇಲೆ ಸಿಸಿಬಿ ರೇಡ್ ಕೂಡ ಆಗಿತ್ತು. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ನಿಷೇಧಿತ ವಸ್ತು ಪತ್ತೆಯಾಗಿದೆ. ರೆಡ್ಮಿ ಫೋನ್, ಚಾರ್ಜರ್, ಸಿಮ್ ಕಾರ್ಡ್, ಪೆನ್ ಡ್ರೈವ್, ಡೈರಿ ಸಿಕ್ಕಿರುವ ಬಗ್ಗೆ ದೂರು ಕೂಡ ಬಂದಿದೆ. ಸಿಸಿಬಿ ವತಿಯಿಂದ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅಂತ ಹೇಳಿದ್ರು. ಮುಂದುವರೆದು ಮಾತನಾಡಿರುವಂತಹ ಅವರು, ಪೆನ್ ಡ್ರೈವ್ನಲ್ಲಿ ವಿಡಿಯೋಗಳು ಇದೆ ಅಂತ ಕೆಲ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಇದು ಸತ್ಯಕ್ಕೆ ದೂರವಾದಂತಹ ಮಾಹಿತಿ. ಜೈಲಿನಲ್ಲಿ ಸಿಕ್ಕ ನಿಷೇಧಿತ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಅವುಗಳನ್ನು ಸೀಲ್ ಮಾಡಿ ತನಿಖಾಧಿಕಾರಿಗಳಿಗೆ ನೀಡಲಾಗಿದೆ. ಫೋನ್ ಪಾಸ್ವರ್ಡ್ ಕೂಡ ಆರೋಪಿಗಳು ಹೇಳಿಲ್ಲ. ಫೋನ್ ಯಾರು ಯೂಸ್ ಮಾಡ್ತಾ ಇದ್ರು ಅಂತ ತನಿಖೆಯಲ್ಲಿ ಗೊತ್ತಾಗಲಿದೆ. ಮೊಬೈಲ್ ಹೇಗೆ ಒಳಗೆ ಬಂತು ಅಂತ ತನಿಖೆ ನಡೆಸ್ತೇವೆ. ಪೆನ್ ಡ್ರೈವ್ನಲ್ಲಿ ವಿಡಿಯೋಗಳಿವೆ ಅಂತ ಕೆಲ ಮಾಧ್ಯಮಗಳು ಹೇಳ್ತಿರೋದು ಸತ್ಯಕ್ಕೆ ದೂರವಾದದ್ದು ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ವಿಡಿಯೋ ಇಲ್ಲ, ಏನೂ ಇಲ್ಲ ಅಂತ. ನಿಷೇಧಿತ ವಸ್ತುಗಳು ಸಿಕ್ಕಿರುವ ಬಗ್ಗೆ ಕೇಸ್ ದಾಖಲಾಗಿ ಸೀಲ್ಡ್ ಕವರ್ಗಳಲ್ಲಿ ಇವೆ. ಅದೆಲ್ಲದೂ ಕೂಡ ಪ್ರಜ್ವಲ್ ರೇವಣ್ಣ ಮತ್ತು ಪ್ರತಾಪ್ ರೈ ವಿಚಾರಣೆ ನಡೆಸಿಲ್ಲ. ಟೆಕ್ನಿಕಲ್ ಸಾಕ್ಷ್ಯಾಧಾರಗಳು ಬಂದ ಬಳಿಕ ಆರೋಪಿಗಳ ವಿಚಾರಣೆ ನಡೆಯುತ್ತೆ. ಅದಾದ ಬಳಿಕ ಪಾಸ್ವರ್ಡ್, CDR ಎಲ್ಲವನ್ನ ಪರಿಶೀಲನೆ ಮಾಡಲಾಗುತ್ತೆ. ರೆಡ್ಮಿ ಮೊಬೈಲ್ ಜೈಲಿನಲ್ಲಿ ಸಿಗ್ನಲ್ ಸಿಗುತ್ತೆ ಅನ್ನೋದನ್ನ ಕೈದಿಗಳು ತಿಳಿದುಕೊಂಡಿದ್ದಾರೆ. ಜೈಲಿನಲ್ಲಿ ಜಾಮರ್ ಇದ್ರೂ ಕೂಡ 2G ಮತ್ತು 3G ನೆಟ್ವರ್ಕ್ ಸಿಗ್ತವೆ. ಸೆಕ್ಯೂರಿಟಿ ದೃಷ್ಟಿಯಿಂದ ರೆಡ್ಮಿ ಕಂಪನಿಗೂ ಕೂಡ ಈ ಕುರಿತು ಪತ್ರ ಬರಿತೀವಿ. ಈಗಾಗಲೇ ಜೈಲಿನಲ್ಲಿ ಈ ಹಿಂದೆ ಸಿಕ್ಕ ಸಿಮ್ ಕಾರ್ಡ್ಗಳ ಪರಿಶೀಲನೆ ನಡೆದಿದೆ. ಎಲ್ಲವೂ ಕೂಡ ಫೇಕ್ ID ಮೂಲಕ ತೆಗೆದುಕೊಂಡಿದ್ದಾರೆ. ಎಲ್ಲದರ ಬಗ್ಗೆ ತನಿಖೆ ಪೂರ್ಣಗೊಂಡ ಬಳಿಕ ಉಳಿದ ಮಾಹಿತಿಯನ್ನು ತಿಳಿಸ್ತೇವೆ ಅಂತ DCP ಎಂ ನಾರಾಯಣ್ ಅವರು ಹೇಳಿದ್ದಾರೆ. ನೋಡಿ, ಒಂದು ಜೈಲ್ ಅಂತ ಅಂದಮೇಲೆ ಅಲ್ಲಿ ಯಾವುದೇ ನೆಟ್ವರ್ಕ್ಗಳು ವರ್ಕ್ ಆಗಲ್ಲ ಅಂತ ಗೊತ್ತಿರುತ್ತೆ. ಅದಕ್ಕೆ ಫೋನ್ಗಳು ಯೂಸ್ ಆಗಲ್ಲ ಅಲ್ಲಿ, ಆಯಿತಾ. ಆದರೆ ರೆಡ್ಮಿ ಫೋನು 2G 3G ಸಿಗ್ನಲ್ ಸಿಗುತ್ತೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಅದೆಂಗೋ ಅದರಲ್ಲೂ ನೋಡಿ, ರೆಡ್ಮಿ ಫೋನನ್ನೇ ಇಟ್ಕೊಂಡು ಎಲ್ಲರೂ ಕೂಡ ಬಳಸ್ತಾ ಇದ್ದಾರೆ. ಯಾರಿಗೆ ಫೋನ್ ಮಾಡಬೇಕು ಎಲ್ಲದೂ ಕೂಡ ಆ ರೆಡ್ಮಿ ಫೋನಲ್ಲೇ ನಡೀತಾ ಇತ್ತು. ಆದರೆ ಯಾರ್ದು ಈ ಫೋನು, ಯಾರು ಯೂಸ್ ಮಾಡ್ತಿದ್ರು? ಯಾಕಂದರೆ ಆ ಬ್ಯಾರಕ್ನಲ್ಲಿ ಇಬ್ಬರು ಇದ್ರು. ಆ ಫೋನನ್ನು ಯಾರು ಯೂಸ್ ಮಾಡ್ತಿದ್ರು, ಯಾರಿಗೆಲ್ಲ ಕರೆ ಮಾಡಿದ್ದಾರೆ, ಏನೆಲ್ಲ ಸಂಭಾಷಣೆಯನ್ನು ಮಾಡಿದ್ದಾರೆ, ಇನ್ನು ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.